ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಸ್ಪರ್ಧಾತ್ಮಕ ಮನೋಭಾವದಿಂದ ಭಾಗವಹಿಸುವುದು ಮುಖ್ಯ. ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲದೆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಟೂರ್ನಮೆಂಟ್ ಆಯೋಜಿಸಿರುವುದು ಪುಣ್ಯದ ಕೆಲಸ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಅಭಿಪ್ರಾಯವನ್ನು ಪಟ್ಟರು. ಎಜುಕೇಟ್ ಅ ಚೈಲ್ಡ್ ಎಂಪವರ್ ಅ ಫ್ಯೂಚರ್ ಎಂಬ ಉದಾತ್ತ ಧ್ಯೇಯದೊಂದಿಗೆ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ನಿಧಿ ಸಂಗ್ರಹಿಸುವ ಸಲುವಾಗಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಜನವರಿ 8ರಿಂದ 11ರವರೆಗೆ ಆಯೋಜಿಸಲಾದ ರೋಟರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಲ್ಯಾಣ್ ಝೋನ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ವೇಳೆ ಪಂದ್ಯಾವಳಿಯ ಯಶಸ್ವಿಗೆ ಕಾರಣರಾದ ಆದಿಶ್ ವಾಲಿ ಮತ್ತು ತಂಡದ ಶ್ರಮವನ್ನು ಅವರು ಕೊಂಡಾಡಿದರು. ರೋಟರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಲ್ಯಾಣ ಜೂನ್ 2 ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಈ ಒಂದು ಬಡ ಪ್ರತಿಭೆಗಳ ವಿದ್ಯಾರ್ಥಿ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಈ ಕ್ರೀಡೆ ಶುರು ಮಾಡಲಾಗಿದೆ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ, ಈಗಾಗಲೇ ಮಾತಾಡಿ ಹೋಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ವಾಲಿ ಅವರೇ, ಆತ್ಮೀಯರು BUB ಕನ್ವೀನರ್ ಆದಂಥ HKಯ ಸದಸ್ಯರಾದಂಥ ಡಾಕ್ಟರ್ ರಜನೀಶ್ ವಾಲಿ ಅವರೇ, PDG ಚೆನ್ನಪ್ಪ ರೆಡ್ಡಿ ಅವರೇ, ಕುಶಾಲ್ ಪಾಟೀಲ್ ಗಾದಗಿ ಅವರೇ, ಬಸವರಾಜ್ ಧನ್ನೂರ್ ಅವರೇ, ಹೌಶೆಟ್ಟಿ ಪಾಟೀಲ್ರವರೇ, ನಾನು ವಿಶೇಷವಾಗಿ ಈ ಒಂದು ರೋಟರಿ ಕ್ಲಬ್ಬಿನ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ವೇದಿಕೆ ಬೇಕಿದ್ದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಸುಮಾರು 8 ಟೀಮ್ಗಳು ಈ ಒಂದು ಟೂರ್ನಮೆಂಟ್ನಲ್ಲಿ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗಿದ್ರಿ. ನಿಜವಾಗಲೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಒಂದು ಬೀದರ್ದಲ್ಲಿ ಯಾವ ರೀತಿ ಇದು ಕಾರ್ಯಕ್ರಮ ನಿಯೋಜನೆ ಆಗಿದೆ. ನಾನು ಹೋದ ಸಲನೂ ಕೂಡ ನಮ್ಮ ಪುನೀತ್ ಅವರು ಅಧ್ಯಕ್ಷರಾಗಿದ್ದರು ರೋಟರಿ ಕ್ಲಬ್. ಆ ಇದರಲ್ಲಿ ಕೂಡ ನಾನು ಬಂದಿದ್ದೆ. ಮೊದಲನೇದಾಗಿ ಪ್ರಾರಂಭ ಆಗಿತ್ತು. ಅವಾಗೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಆಗಿತ್ತು. ಇವತ್ತು ನೋಡಿದಾಗ ಒಂದು ಹೊಸದಾಗಿ ಬದಲಾವಣೆ ಕಂಡು ಬರ್ತಾ ಇದೆ. ಸುಮಾರು 8 ಟೀಮ್ಗಳು ಪಾರ್ಟಿಸಿಪೇಟ್ ಆಗಿ ನಾನು ಇವತ್ತು ಫೈನಲ್ ಯಾವಾಗ ನೀವು ಕ್ರಿಕೆಟ್ ಪಂದ್ಯ ನೋಡುವಾಗ ವೀಕ್ಷಣೆ ಮಾಡುವಾಗ ಭಾಳ ಸಂತೋಷ ಅನಿಸ್ತಾ ಇತ್ತು. ಯಾವ ರೀತಿ IPL ಇದರಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ನಿಮ್ಮ ರೋಚನ ಎಷ್ಟೊಂದು ಅವ್ರು ಆಡೋದು. ಮೊದಲನೇದಲ್ಲಿ 2 ವಿಕೆಟ್ ಬೇಗ ಹೋಗ್ಬಿಡ್ತಲ್ಲಿ ನಮ್ಮ ಚಂದು ಪಾಟೀಲ್ ಅವ್ರದ್ದು. ಆಮ್ಯಾಗೆ ಮಹೇಶ್ ತಾಳಪಳ್ಳಿ ಅವರು ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರು, ಮುಂದಾಯಿತು. ಆದರೂ ಕೂಡ ಮುಂದೆ RCB ಅವರು ಭಾಳ ಒಳ್ಳೆ ರೀತಿಯಿಂದ ಆಟ ಆಡಿದ್ರು. ನಾನು ನೋಡಿದೆ, ವೀಕ್ಷಣೆ ಮಾಡಿದೆ. ನಾನು ಡಾಕ್ಟರ್ ಶೈಲೇಂದ್ರ ಬೆಲ್ದಾಡವರು ಮಾತಾಡ್ತಾ ಇದ್ದೀವಿ. ಕಡೆ ಓವರು ಅದಕ್ಕಿಂತ ಹಿಂದಿನ ಓವರಲ್ಲಿ ಇನ್ನೇನಾದರೂ ಮತ್ತೊಂದು ವಿಕೆಟು 2 ವಿಕೆಟ್ ಹೋಯ್ತು ಅಂದರೆ RCB ವೀಕ್ ಆಗ್ತದ, ಮತ್ತು ಇವರು ಮುಂದೆ ಬರ್ತಾರ ಅಂತೇಳಿ. ಆ ಟೈಮಿನ ನೋಡಿದಾಗ RCBದವರು ಭಾಳ ಒಳ್ಳೆ ರೀತಿಯಿಂದ ಕೈಕೊಂಡು ಇವತ್ತು ಅವ್ರು ಗೆಲುವು ಸಾಧಿಸಿದ್ದಾರೆ. ಈಗ ಗೆಲುವು ಸೋಲು ಮುಖ್ಯ ಅಲ್ಲ, ತಾವೆಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ರಲ್ಲ. ಇವತ್ತು ಆದಿಶ್ ವಾಲಿ ಅವರು ಹೇಳಿದ್ರು, ಬೀದರ್ ಜಿಲ್ಲೆ ಅದರಲ್ಲಿ ಕೂಡ ಕಡಿಮೆ ಇಲ್ಲ, ನಾವು ಹಿಂದುಳಿದ ಭಾಗ ಅಲ್ಲ, ನಾವೆಲ್ಲ ಮುಂದುಳಿರ್ತಕ್ಕಂಥ ಜನ. ಇವತ್ತು ನಾವು ವಿದೇಶದಲ್ಲಿ ನಾನೆಲ್ಲ ಓದ್ ಬಂದರೂ ಕೂಡ ಮತ್ತೆ ತಿರುಗಿ ನಾನು ಬೀದರ್ಗೆ ಬರ್ತಕ್ಕಂಥದ್ದು, ಬೀದರ್ ಬರಲಿಕ್ಕಾಗೋದಿಲ್ಲ ಅಂತ. ನಿಜವಾಗ್ಲೂ ಬೀದರ್ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ, ನಮ್ಮ ಊರಿನ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಇವತ್ತು ನಿಜವಾಗ್ಲೂ ಮಹಿಳಾ ತಂಡನೂ ಕೂಡ 2 ಟೀಮ್ ಪಾರ್ಟಿಸಿಪೇಟ್ ಆಗಿದ್ರು ಅಂತ ನಾನು ಕೇಳಿದೆ. ಅದರಲ್ಲಿ ಈ ಮಹಿಳಾ ಟೀಮು ಗೆದ್ದಿದೆ ಅಂತ ಅದು ಕೂಡ ನನಗೆ ಖುನಾಯಿತು. ಅವ್ರಿಗೆ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಈ ಕ್ರೀಡೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ರಲ್ಲ, ಎಷ್ಟು ಡಿಸಿಪ್ಲಿನ್ ಆಗಿ ಸಿಸ್ಟಮೆಟಿಕ್ ಆಗಿ ತಾವು ಈ ಟೂರ್ನಮೆಂಟ್ ಏನು ಆಯೋಜನೆ ಮಾಡಿದಾರ ಎಲ್ಲರ ಪ್ರಯತ್ನ ಇದೆ ಅಂತ ಕೂಡ ಅವ್ರು ಹೇಳಿದ್ರು. ಇವತ್ತು ಬಸವರಾಜ್ ಧನ್ನೂರ್ ಇದ್ರು, ಪುನೀತ್ ಇರ್ಬೋದು, ಇವತ್ತು ಎಲ್ಲರ ಒಂದು ಸಹಕಾರದಿಂದ ನಮ್ಮ ಇವರು ಕೇಶವ್, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವ್ರದ್ದು ಕೂಡ KSC ಅವರು ಕೂಡ ಅಲ್ಲಿ ಸದಸ್ಯರಾಗಿದ್ದಾರೆ, ಸೆಕ್ರೆಟರಿ ಆಗಿ. ಇವತ್ತು ನಾವು ನೋಡಿದಾಗ ಭಾಳ ಸಂತೋಷ ಅನಿಸ್ತಾ ಇದೆ. ತಾವೆಲ್ಲ ಬೀದರ್ದಲ್ಲಿ ನಮ್ಮಲ್ಲಿ ಕೂಡ ಪ್ರತಿಭೆ ಇದೆ. ಇವತ್ತು ನಮ್ಮ ಡಾಕ್ಟ್ರು, ನಮ್ಮ ಚಿದ್ರಿ ಅವ್ರ ಹಳೆಯ ಹುಮ್ನಾಬಾದ್, ಇವತ್ತು ಅವರು ಡಾಕ್ಟರ್ ಆಗಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾರೆ. ಆದರೂ ಕೂಡ ಕ್ರಿಕೆಟ್ ಆಡುವಾಗ ಎಲ್ಲರ ಒಂದು ಇದರಲ್ಲಿ ಭಾಳ ಒಳ್ಳೆ ರೀತಿಯಿಂದ ಅವ್ರು ಆಟ ಆಡೋದು.
ಇನ್ನೊಂದು ನಾನು ಹೇಳಕ್ ಇಚ್ಛಪಡ್ತೀನಿ, ರಜನೀಶ್ ಅವರೇ, ಹೋದ ಸಲ ಗೆದ್ದಾಗ ಭಾಲ್ಕಿ ಟೀಮ್ ಗೆದ್ದಿತ್ತು, ಅದರಲ್ಲಿ ನಮ್ಮ ಹುಮ್ನಾಬಾದ್ ಹುಡುಗಿದ್ದು ಅಗಡಿ. ಇವತ್ತು ಬೀದರ್ ಗೆದ್ದದ, ಅದ್ರಾಗೂ ನಮ್ಮ ಹುಮ್ನಾಬಾದ್ ಹುಡುಗನ. ಅಂದ್ರ ನಾನು ಹೇಳ್ತಕ್ಕಂಥದ್ದೇನು ಅಂದ್ರೆ, ನಾವು ಯಾಕಡೆ ಇರ್ತೇವೋ ಆ ಕಡೆ ಜೈ. ಯಾಕಂದ್ರೆ ಹೋದ ಸಲ ಭಾಲ್ಕಿ ಕಡೆ ಇತ್ತು, ಅಲ್ಲಿ ಭಾಲ್ಕಿ ಗೆದ್ದು ಬಂತು. ಇವತ್ತು ಬೀದರ್ RCB ಕಡೆ ಇದೆ, ಬೀದರ್ RCB ಗೆದ್ದು ಬಂತು. ಅದನ್ನು ಹೇಳ್ತಕ್ಕಂಥದ್ದು ನಾವು ಕೂಡ ಹುಮ್ನಾಬಾದ್ ನಿಮ್ಮ ಜೊತೆಲಿ ಪಾರ್ಟಿಸಿಪೇಟ್ ಆಗಿ, ಯಾಕಂದ್ರೆ ಗೆಲುವು ಸೋಲು ಮುಖ್ಯ ಅಲ್ಲ. ಇವತ್ತು ನಮ್ಮ ಸಪ್ನಾ ಚಂದು ಅವ್ರು ಹೇಳ್ತಾ ಇದ್ರು ಬರ್ತಾ ಬರ್ತಾ, ಯಾಕಪ್ಪ ಇಲ್ಲ ಸರ್ ನಾವು ಸೋತೇವಲ್ಲ ಅಂತ. ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ, ನೀವು ಪಾರ್ಟಿಸಿಪೇಟ್ ಆಗಿ ಯಾವ ರೀತಿ ನಿಮ್ಮ ಟೀಮು ಸ್ಪರ್ಧೆ ಕೊಟ್ಟಿದೆ ಅದು ನೋಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಚಂದು ಅವ್ರಿಗೆ ನಾನು ಹೇಳ್ದೆ, ಜೋ ಹಾರ್ಕರ್ ಜೀತಾ ಹೇ ಉಸ್ಕು ಕೈತೆ ಹೇ ಬಾಜಿಗರ್. ಯಾಕಂದ್ರೆ ಎದ್ರ ಸಲುವಾಗಿ ಸೋತೇವು, ಎದ್ರ ಸಲುವಾಗಿ ಗೆದಿತೇವು ಅದನ್ನು ಕೂಡ ಇರ್ತದೆ. ಇವತ್ತು ನೀವೆಲ್ಲ ಟೀಮ್ ಪಾರ್ಟಿಸಿಪೇಟ್ ಆಗಿ ಇವತ್ತು ಒಳ್ಳೆ ರೀತಿಯಿಂದ ತಾವು ಮಾಡಿದ್ರಿ. ಇನ್ನು ಮುಂದೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಈ ರೋಟರಿ ಕ್ಲಬ್ ಹೋದಿದ್ರಲ್ಲಿ ಕೂಡ ಭಾಳ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇದು ಬಡ ಮಕ್ಕಳ ಸಲುವಾಗಿ ಒಂದೇನೋ ವಿಷನ್ ಇಟ್ಕೊಂಡು ತಾವು ಮಾಡ್ತಾ ಇದ್ರಿ. ಇವತ್ತು ಈ ಯಶಸ್ವಿ ಆಗಿದೆ. ಆ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು, ಆ ಬಡ ಮಕ್ಕಳಿಗೆ ಏನಾದರೂ ಈ ರೋಟರಿ ಕ್ಲಬ್ ಕಡೆಯಿಂದ ಕೊಡಬೇಕು ಅಂತ ನೀವು ಈ ಕಾರ್ಯಕ್ರಮ ನಿಯೋಜನೆ ಮಾಡಿದಿರಿ. ಭಾಳ ಒಳ್ಳೆ ಕೆಲಸ. ವಿಶೇಷವಾಗಿ ಬೀದರ್ದಲ್ಲಿ ರೋಟರಿ ಕ್ಲಬ್ ಭಾಳ ಒಳ್ಳೆ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆದೀಶ್ ಅವರು ಮಾತಾಡುವಾಗ ನೋಡದೆ ಭಾಳ ಪಾಪ ಸುಮಾರದಿಂದ ಇದು ಏನು ಕ್ರಿಕೆಟ್ ನಿಮ್ಮ ಪಂದ್ಯಾವಳಿ ಪ್ರಾರಂಭ ಆಗಬೇಕು, ಯಾವ ರೀತಿ ಆಗ್ತದ ಏನಾಗ್ತದ, ನಾನು ರೋಟರಿ ಅಧ್ಯಕ್ಷರಾಗಿದ್ದೀನಿ, ಯಶಸ್ವಿಯಾಗಿ ಆಗಬೇಕು ಅಂತ ಅವರು ಕೂಡ ಭಾಳ ಹಗಲ ರಾತ್ರಿ ಅವರೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಇದು ಯಶಸ್ವಿ ಆಗಿದೆ. ಬರೀ ಅವರೊಬ್ಬರು ಮಾಡ್ತಕ್ಕಂಥದ್ರಲ್ಲಿ ಅವ್ರು ಹೇಳಿದ್ರು, ಎಲ್ಲ ಟೀಮ್ ವರ್ಕ್ ಆಗಿ ನಾವೆಲ್ಲ ಯಶಸ್ವಿ ಆಗಿದ್ದೀವಿ ಅಂತ. ಇವತ್ತು ಮುಂದೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಇಲ್ಲಿ ಒಳ್ಳೆ ರೀತಿಯಿಂದ ಈ ಒಂದು ರೋಟರಿ ಕ್ಲಬ್ನಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೂಡ ತಾವು ಅನೇಕ ಕಾರ್ಯಕ್ರಮ ಕೂಡ ತಾವು ಹಮ್ಮಿಕೊಂಡಿದ್ರಿ. ಅದ್ರ ಸಲುವಾಗಿ ನಾನು ವಿಶೇಷವಾಗಿ ರೋಟರಿ ಕ್ಲಬ್ಬಿನ ಹಿಂದಿರ್ತಕ್ಕಂಥ ಅಧ್ಯಕ್ಷ ಇರ್ಬೋದು, ಈಗಿದ್ದ ಅಧ್ಯಕ್ಷ ಇರ್ಬೋದು, ಮುಂದಾಗ್ತಕ್ಕಂಥ ಅಧ್ಯಕ್ಷ ಇರ್ಬೋದು, ಎಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಒಳ್ಳೆ ರೀತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಡೆ ನಿಮ್ಮ ರೋಟರಿ ಕ್ಲಬ್ ಕಡೆಯಿಂದ ಕಾರ್ಯಗಳು ಆಗಲಿ ಅಂತ ನಾನು ಹೇಳಿ, ಇವತ್ತ ನಮ್ಮ ಲಿಂಗೈಗೆ ತಂದೆಯವರಂಥ ಬಸವರಾಜ್ ಪಾಟೀಲ್ರವರು ಟ್ರೋಫಿ ಏನು ನಮ್ಮ ರಜನೀಶ್ ವಾಲಿಯವರು ಎಲ್ಲ ಹೋದಿದ್ರಲ್ಲಿ ಕೂಡ ನಮ್ಮ ಪುನೀತ್ ಅವರು, ನಮ್ಮ ಬಂಟಿಯವರು ಎಲ್ಲ ಹೇಳಿದಾಗ ಆಯಿತು ಅಂತ ಈ ವರ್ಷವೂ ಕೂಡ ನಮ್ಮ ತಂದೆಯವರ ಸೋದಕ್ಕಾಗಿ ಇವತ್ತು ಆ ಕಾರ್ಯ ಇವತ್ತಾಗಿದೆ. ಇವತ್ತು ಇನ್ನೊಂದು ಸಲ ನಮ್ಮನ್ನು ಕರೆದು ಕೂಡ ಇವತ್ತೇನು ಸುಮಾರು ಟೈಮು ನಾವು ಬೇರೆ ಬೇರೆ ಕಾರ್ಯಕ್ರಮ ಇತ್ತು, ಆದರೂ ಕೂಡ ರಜನೀಶ್ ವಾಲಿಯವರ ಒತ್ತಡಕ್ಕೆ ಮಣಿದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಪೂರಾ ನಿಮ್ಮ ಕ್ರಿಕೆಟ್ ಮುಗಿಯುವವರೆಗೂ ಮತ್ತು ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗೋವರೆಗೂ ಯಾಕಾದ್ರೂ ಮಾಡ್ತಕ್ಕಂಥ ಕೆಲಸ ಆಯಿತು. ನನ್ನ ಜೊತೆಯಲ್ಲಿ ಹೆಳೆದಿರ್ತಕ್ಕಂಥ BD ಅಧ್ಯಕ್ಷ ಅಂತ ಸಂಜಯ್ ಜಾಗೀರ್ದಾರ್ ಕೂಡ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಪಾಪ ಅವರು ಕೂಡ ನನ್ನ ಜೊತೆಯಲ್ಲೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮಗೆಲ್ಲರಿಗೆ ಯಾಕಂದ್ರೆ ಯು ಆರ್ ವೇಟಿಂಗ್ ಫಾರ್ ಪ್ರೈಸ್, ಯಾಕಂದ್ರೆ ನಮ್ಮ ಭಾಷಣ ಕೇಳೋದಕ್ಕಿಂತ ಈ ನಮ್ಮ ಪ್ರೈಸ್ ನಮ್ಗೆ ಯಾವಾಗ ಸಿಗ್ತದ ಅಂತ ನೀವು ಅದರಲ್ಲಿ ಇದ್ರಿ. ನಾವು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೂ ಹೋಗೋದಿಲ್ಲ, ಸಮಯನೂ ಭಾಳ ಆಗಿದೆ. RCB ಆಲ್ ದಿ ಬೆಸ್ಟ್, ನಿಮ್ಗೆಲ್ಲರೂ ಒಳ್ಳೇದಾಗಲಿ ಅಂತ ನಾನು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಇಲ್ಲಿನ ಪಂದ್ಯಾವಳಿಗಳು ಯಾವುದೇ IPL ಪಂದ್ಯಾವಳಿಗೂ ಕಡಿಮೆ ಇರಲಿಲ್ಲ. 8 ತಂಡಗಳು ಯಾವುದೇ ಸ್ವಾರ್ಥವಿಲ್ಲದೆ ಅತ್ಯಂತ ಉತ್ಸವದಿಂದ ಆಡಿವೆ. ಇದೇ ವೇಳೆ ಅವರು ಸಂಘಟಕರಿಗೆ ಸಲಹೆ ನೀಡುತ್ತಾ ಗಡಿ ಭಾಗದಲ್ಲಿ ಮುಚ್ಚುವ ಹಂತದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅವುಗಳ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ತಿಳಿಸಿದರು. ಆಟ ಆಡ್ತಾ ಕಸಿನಂಗೆ ಕಾಣಿಸ್ತದೆ. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದ. ಮಾತರಂ ನಮ್ಮ ಪ್ಯಾನ್ ಕಾಣತ್ತ ನಾವೊಬ್ಬ ರೋಟರಿ ಕ್ಲಬ್ ವತಿಯಿಂದ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಆರ್ಗನೈಸ್ ಮಾಡಿದಂತ ಸಿಲ್ವರ್ ಸ್ಟಾರ್ನ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ರೋಟರಿ ಕ್ಲಬ್ನ ಸದಸ್ಯರುಗಳ ನೇತೃತ್ವದಲ್ಲಿ ನಡೆದಂಥ ಎಜುಕೇಟೆಡ್ ಚೈಲ್ಡ್ ಎಂಪವರ್ ಎ ಫ್ಯೂಚರ್ ಒಂದು ಒಳ್ಳೆ ಕಾಸ್ ಮೇಲೆ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ.
ನಾನು ಸಮಸ್ತ ಬೀದರ್ ನಗರ ಬೀದರ್ ಜಿಲ್ಲೆ ವತಿಯಿಂದ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಭಾಳಷ್ಟು ಟೂರ್ನಮೆಂಟು ಭಾಳಷ್ಟು ಟ್ರೋಫಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆರ್ಗನೈಸ್ ಮಾಡ್ತೀವಿ, ಬಟ್ ಕಾಸ್ ಇರಲ್ಲ. ಬಟ್ ಇದಕ್ಕೆ ಕಾಸ್ ಇದೆ. ಜನರಿಗೆ ಒಳ್ಳೇದು ಮಾಡಬೇಕು, ವಿದ್ಯಾರ್ಥಿ ಒಳ್ಳೆ ಮಾಡಬೇಕು, ಬಡ ಮಕ್ಕಳಿಗೆ ಒಳ್ಳೇದು ಮಾಡಬೇಕಂತ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತಿರುವ ಆತ್ಮೀಯರು, ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಜಿರವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಬಸವರಾಜ್ ಧನ್ನೂರವರೇ, ಹಾಗೂ ನಮ್ಮ ಹಿರಿಯರು ಶಿವಶರಣಪ್ಪ ವಾಲಿಜಿಯವರೇ, ನಮ್ಮ ಮಾಜಿ ಬೂಡಾ ಅಧ್ಯಕ್ಷರೇ ರಜಂತಲ್ ಅಣ್ಣವರೇ, ಕುಶಾಲ್ ಪಾಟೀಲ್ ಅವರೇ, ಹಾವಶೆಟ್ಟಿ ಅಣ್ಣವರೇ, ಬಂಟಿ ಅವರೇ, ಈ ಜಾಗವನ್ನು ಕೊಟ್ಟಂಥ ಆತ್ಮೀಯ ಸ್ನೇಹಿತ ಸಹೋದರ ರಜನೀಶ್ ವಾಲಿ ಹಾಗೂ ಅವರ HK ಸೊಸೈಟಿಯ ಎಲ್ಲ ಸದಸ್ಯರು ಹೊಂದಿದವರೆ, ಈ ಆರ್ಗನೈಸ್ ಮಾಡಿದಂಥ ಈ ಬೀದರ್ಗೆ ನಮಗೆ ಇವರೇ ಅಧ್ಯಕ್ಷರು. ನಮೋಶಿ HKಗಾರ ನಮಗೆ ಇವರೇ ಅಧ್ಯಕ್ಷ ಇಲ್ಲಿ. ಹಾಗೂ ಭಾಳಷ್ಟು ಜನ ಇದರಲ್ಲಿ ಒಳಗೊಂಡಿದ್ದಾರೆ. ಎಲ್ಲರ ಹೆಸರು ತೊಗೊಳ್ಳಲ್ಲ, ಸಮಯ ಆಗ್ತದೆ, ಯಾಕಂದ್ರೆ ಚಳಿ ಕೂಡ ಭಾಳ ಆಗ್ತಾ ಇದೆ. 8 ಟೀಮು ಒಳ್ಳೆ ಥರ ಆಡಿದ್ದಾರೆ. ಯಾಕಂದ್ರೆ ಯಾರು ಆಡಲ್ಲ ಅವರು ಕೂಡ ಆಡಿದ್ರಿ, ಯಾರಿಗೆ ಓಡ್ಲಕ್ಕೆ ಬರಲ್ಲ ಅವರು ಕೂಡ ಓಡಿದ್ರಿ. ಇನ್ನು 3 ದಿನದಲ್ಲಿ ಯಾರು ಬಾಲ್ ಹಿಡ್ಲಿಕ್ಕೆ ಬರಲ್ಲ ಅವರು ಕೂಡ ಬಾಲ್. ನಾನು ಲೈವ್ ನೋಡ್ದೆ, ನಿನ್ನ ಬೆಂಗಳೂರದಾಗ ಕೂತು ಮನೇನು ನೋಡ್ದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಚಾನೆಲ್ ನಮ್ಮ ಆದೀಶ್ ವಾಲಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಲೈವ್. ನಾನು ನಿನ್ನೆ ಮನೆ ಕೂಡ, ಯಾಕೆ ನಮ್ಮ ಮಗ ಭೀ ಆಡ್ಲತ್ತನ ನೋಡ್ದನ. ಭಾಳ ಕ್ವಾಲಿಟಿ ಇತ್ತು. ಯಾವ ಥರ ಬೇರೆ ಚಾನಲ್ಸ್ಗಳು ನಾವು ಲೈವ್ ನೋಡ್ತೀವಿ, ಆ ಥರ ಉತ್ತರ ಕರ್ನಾಟಕ ಮೊಟ್ಟಮೊದಲು ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಗ್ಗಳಿಕೆಗೆ ಪ್ರಾಪ್ತ ಆಗ್ಯದ ಅಂತಂದ್ರೆ ತಪ್ಪಾಗಲ್ಲ. ಒಳ್ಳೆ ಆದೀಶ್ ವಾಲಿ ಅವರ ಇಡೀ ತಂಡದ ನೇತೃತ್ವದಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದೆ. ಇವತ್ತು ಕೂಡ ಚೆನ್ನಾಗಿ ಆಡಿದ್ರೆ. ಈಗ 8 ಟೀಮು ಯಾರೇ ಒಂದು ದುಡ್ಡಿನ ಆಸೆಗಾಗಲಿ ಯಾವುದೋ ಒಂದು ಬೇರೆ ಸೆಲ್ಫಿಶ್ನಿಂದ ಯಾರು ಆಡಿಲ್ಲ, ಒಂದು ಒಳ್ಳೆ ಕಾಸ್ ಕಡೆಯಿಂದ ಆಡಿದ್ರಲ್ಲ, ಅದು ಭಾಳ ಮುಖ್ಯ ಅದ. ಮತ್ತು ಇವತ್ತು ಸೆಮಿಫೈನಲ್ ನೋಡಿದೆ ಸುಮಾರು ಓವರ್ಸ್ಗಳು. ನಾವು ರಾಜಶೇಖರ್ ಅಣ್ಣವ್ರು ಮಾತಾಡ್ತಾ ಇದ್ದೀವಿ, ಸ್ವಲ್ಪರಲ್ಲಿ ನಾ ಬಂದಾಗ ನಿಮ್ಗೆ ಗೊಂದಲ ಹಿಡಿದಿತ್ತು 6 ಔಟು ಅಂತ. ಅವಾಗ ಬಂದನ, ಅದು ಗೊತ್ತಾಗಿಲ್ಲ. ಏನಾಯ್ತು ರೀ ಅಣ್ಣವ್ರಿ ಅಂದ್ರೆ, ಅದು ಹೊರಗೆ ಹಿಡ್ದಾರ ಒಳಗೆ ಹಿಡ್ದಾರ ಗೊತ್ತಾಗ್ಲತ್ತಿಲ್ಲ ಬೆಲ್ದಾಳೆ, ಅದು ಏನಾಗ್ಯದ ನೋಡ್ಬೇಕು ಅಂದರು. ಅದು ಕಂಪೇರ್ ಡಿಸಿಷನ್ ಈಸ್ ಫೈನಲ್ ಡಿಸಿಷನ್ ಅಂತ ಎಲ್ಲರಿಗೆ ಗೊತ್ತದ. ಸ್ವಲ್ಪರಲ್ಲಿ ಗೆದ್ದಿತ್ತೀರ ಅವರು. ನಮ್ಮ ನಿರ್ಮಾಣ್ ನಿಂಜಸ್ ನಿರ್ಮಾಣ ವರ್ಡ್ ಯಾವುದಂದ್ರೆ ಭಗವಾನ್ ಬುದ್ಧಲಿಂದ ಬರ್ತದ. ನಿರ್ಮಾಣ ವರ್ಡ್ ಬರೋದಂದ್ರೆ ಅವು ನಿರ್ಮಾಣ ನಿಂಜಸ್ ಸ್ವಲ್ಪರಲ್ಲಿ ಸೋತರು, ಗೆದ್ದರು ನಮ್ಮ RCB. ಅದು ಬಿಟ್ಟು ಕರ್ನಾಟಕದ RCB ಒಳ್ಳೆ ಥರ ಆಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೋಶ್ ಹಂಗಿತ್ತಂದ್ರೆ ಯಾವ ಥರ IPL ನಲ್ಲಿ ಬೆಂಗಳೂರದಲ್ಲಿ ಏನು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮ್ದಾಗ ಯಾವ ಥರ ಮ್ಯಾಚ್ ಆಗ್ತದೆ, ಆ ಥರ ವ್ಯೂ, ಆ ಥರ ಮೋಷನ್ಸ್ನ ಇಲ್ಲಿ ನೋಡಿದೆ. ತುಂಬ ಸಂತೋಷ ಆಯಿತು. ಆ ಸ್ಪಿರಿಟ್, ಆ ಜೋಶ್ ನಮ್ಮ ಬೀದರ್ ಮಂದಿ ಬಲದ. ಈ ನಮ್ಮ ಆದೀಶ್ ಹೇಳಿದ್ರೆ ಎಲ್ಲರಿಗಿನ್ನ ಕಮ್ಮಿ ನಾವು ಬೀದರ್ ಮಂದಿ ಯಾರಿಗೆ ಭೀ ಕಮ್ಮಿಲ್ಲ. ಎಲ್ಲೋದ್ರೂ ಭೀ ಬೀದರ್ಗೆ ಬರಬೇಕತ್ತ ಲಾಸ್ಟಿಗೆ. ಯಾವನು ಲಂಡನ್ ಓದಿರಬೇಕು, ಭಾಳಷ್ಟು ಜನ US ಓದಿರಿ ಎದುರು ಕೂತೋರೆಲ್ಲ. ಅಲ್ಟಿಮೇಟ್ಲಿ ನಾವು ಬೀದರ್ಗೆ ಬರಬೇಕತ್ತದ. ನಾವು ಬೀದರಿಗೆ ಎಂದೂ ಮರೆಯಪ್ಲೇ ಇಲ್ಲ ಅಂತ. ಬೀದರ್ ನಮ್ಮ ಬೀದರ್ ಅದ. ಅದಕ್ಕೆ ನಾವು ನೀವೆಲ್ಲ ಒಳ್ಳೆ ಬೀದರ್ಗೆ ಒಳ್ಳೆ ಭವಿಷ್ಯ ಕೊಡೋಣ. ಫೈನಲ್ ಏನು ಗೆದ್ದಿರಿ, ಯಾರು ಗೆದ್ದಿರಿ ಅವ್ರಿಗೆ ಅಭಿನಂದನೆ, ಯಾರು ಸೋತಿರಿ ಮುಂದೆ ಗೆದ್ದಿರಿ, ಯಾರು 6 ಟೀಮ್ ಸೋತಿರಿ ಅವ್ರಿಗೂ ಕೂಡ ಮುಂದೆ ಸೆಮಿಫೈನಲ್ ಫೈನಲ್ ಬರ್ರಿ. ಎಲ್ಲ 8 ಟೀಮ್ನ ಆಟಗಾರರಿಗೆ ನನ್ನ ವತಿಯಿಂದ, ವೇದಿಕೆ ಮೇಲಿದ್ದ ಎಲ್ಲರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಸಲ ಇದಕ್ಕಿಂತ ಚೆನ್ನಾಗೆ ಆರ್ಗನೈಸ್ ಮಾಡಿರಿ. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ, ಕೇವಲ 10 ನಿಮಿಷ ಪಂದ್ಯ ವೀಕ್ಷಿಸಲು ಬಂದ ನಾನು ಇಲ್ಲಿನ ರೋಚಕತೆ ಮತ್ತು ಸಂಭ್ರಮನ್ನ ಕಂಡು 2 ಗಂಟೆಗಳ ಕಾಲ ಇಲ್ಲೇ ಉಳಿಯುವಂತಾಯಿತು. ಇಡೀ ರೋಟರಿ ತಂಡ ಕಳೆದ 2-3 ತಿಂಗಳುಗಳಿಂದ ಪಟ್ಟ ಪರಿಶ್ರಮ ಇಂದು ಅದ್ದೂರಿಯಾಗಿ ಯಶಸ್ವಿಗೆ ಕಾರಣವಾಗಿದೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಎಲ್ಲರಿಗೆ ಈ ಶುಭ ಸಂಜೆ ನಮಸ್ಕಾರಗಳು.
ರೋಟರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಲ್ಯಾಣ್ ಜೂನ್ ವೇದಿಕೆ ಮೇಲೆ ಉಪಸ್ಥಿತಿರುವ ಹಿರಿಯರು, ಹಿರಿಯ ಪತ್ರಕರ್ತರಾದ ಶ್ರೀ ಶಿವಶರಣಪ್ಪ ವಾಲಿ, ಚೀಫ್ ಎಡಿಟರ್, ಉತ್ತರ ಕರ್ನಾಟಕ, ಈಗಾಗಲೇ ಮಾತನಾಡಿದ್ದ ಸಹೋದರರಾದ ಮಾಜಿ ಮಂತ್ರಿಗಳಾದ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಅವರೇ, ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಆದ ಡಾಕ್ಟರ್ ರಜನೀಶ್ ವಾಲಿ ಅವರೇ, ಶ್ರೀ ಕುಶಲ್ ಪಾಟೀಲ್ ಗಾದ್ಗಿ ಅವರೇ, ಶ್ರೀ ಬಸವರಾಜ್ ಧನ್ನೂರ್ ಅವರೇ, ಶ್ರೀ ಅಶೋಕ್ ರಜಂತಲ್ ಅವರೇ, ಚಂದು ಪಾಟೀಲ್ ಅವರೇ, ಪುನೀತ್ ಅವರೇ, ಬಂಟಿ ಅವರೇ, ಡಾಕ್ಟರ್ ಸೌಳ್ಗಿ ಅವರೇ, ಹೌಶೆಟ್ಟಿ ಪಾಟೀಲ್ ಅವರೇ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಯಾರ್ದಾದ್ರು ಎಲ್ಲ ನನ್ನ ಮನದಲ್ಲಿದ್ರಿ, ಸಮಯ ಅಭಾವದಿಂದ ಈಗಾಗಲೇ ಇವತ್ತ ನಾವೇನು ಈ ಕ್ರಿಕೆಟ್ ಟೂರ್ನಮೆಂಟ್ ನೋಡಿದ್ದೀವಿ, ಇಟ್ ಈಸ್ ನಾಟ್ ಲೆಸ್ ದೆನ್ IPL. ಯಾಕಂದ್ರೆ ಇವತ್ತು ನಾವು ಬೆಂಗಳೂರು ಸ್ಟೇಡಿಯಂದಲ್ಲಿ ಏನು ಕುಂತು ನೋಡ್ತಾ ಇರ್ತೀವಿ, ಆ ಥರ TV ಅರೇಂಜ್ಮೆಂಟ್ ಆಗಿರ್ಬೋದು, 4 360 ಡಿಗ್ರಿ ಕ್ಯಾಮ್ರಾ ಅರೇಂಜ್ಮೆಂಟ್ ಆಗಿರ್ಬೋದು, ಜಸ್ಟ್ ನಾಟ್ ಲೆಸ್ ದೆನ್ IPL. ಮತ್ತು ನಾವು ಸುಮ್ಮನೆ ಬಂದು ಒಂದು 10 ಮಿನಿಟ್ಸ್ ವಾಚ್ ಮಾಡಿ ಆಮೇಲೆ ಬರಬೇಕಂತಿತ್ತು. ಬಟ್ ಇಲ್ಲಿ ಬಂದು ಕುಂತ ಕೂಡಲೇ ನೋಡ್ಕೊಂಡು ಕುಂತಾಗ ಹೋಗೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಜಸ್ಟ್ ಇಷ್ಟು ಇಂಟ್ರೆಸ್ಟಿಂಗ್ ಇವತ್ತು ಎವ್ರಿಬಡಿ ಎಲ್ಲರೂ ಕ್ಯೂರಿಯಾಸಿಟಿಯಲ್ಲಿ ಕುಂತಿದ್ದೀವಿ ನಾವು, ಏನಾಗುತ್ತೆ ಮ್ಯಾಚ್ ಅಂತ ಹೇಳಿ. ಆ ಥರ ರಿಯಲಿ ಯು ಶುಡ್ ಅಪ್ರಿಸಿಯೇಟ್. ಯಾಕಂದ್ರೆ ಇದೇನು ನೀವು ಸಿಲ್ವರ್ ಸ್ಟಾರ್ ಇವತ್ತಿದೇನು ಅರೇಂಜ್ಮೆಂಟ್ ಮಾಡಿರಿ, ನನ್ನ ತಿಳಿದಂಗೆ ಇದು ಇಡೀ ಬೀದರ್ ಡಿಸ್ಟಿಕ್ನಲ್ಲೇ ಕ್ರೀಮ್ 70 ಅನ್ನುತ್ತೆ ನನಗೆ. ಹೀಗಾಗಿ ಎಲ್ಲರೂ ಕೂಡಿ, ಮತ್ತು ಇದು ಏನು ಇವತ್ತೆಲ್ಲಕ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಏನಂದರೆ, ಆ್ಯಂಡ್ ಆಲ್ ಹೂ ಆರ್ ಇನ್ ರೋಟ್ರಿ ಕ್ಲಬ್ಬಲ್ಲಿ ಎಷ್ಟು ಜನ ಇದ್ದಾರ, ಇಡೀ ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ಬಂತು, ಮತ್ತು ಇಲ್ಲಿರೋದು ಬೀದರ್ ಡಿಸ್ಟಿಕಲ್ಲಿ ಬೀದರಲ್ಲಿ ಎಲ್ಲರೂ ಕೂಡೇ ಪಾರ್ಟಿಸಿಪೇಟ್ ಆಗಿದ್ರಿ. ಒನ್ಲಿ ರೊಟ್ರಿಯನ್ಸ್ ಆರ್ ಅವರೇ ಆಟ ಆಡಿದ್ರಿ. ಅದಕ್ಕೆ ಇವತ್ತು ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಾನು ಜಸ್ಟ್ ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ಐ ವಾಸ್ ಆಸ್ಕಿಂಗ್ ದನ್ನೂರ್ ಜೊತೆ ನಾನು ಮಾತಾಡ್ತಾ ಇದ್ದೆ, ನಾನು ಬಸವಣ್ಣವ್ರ ಜೊತೆ. ಅವ್ರದ್ದು ಹೇಳಿದ್ರು ನನಗೆ, ಸರ್ ಇದು ಎಲ್ಲ ದಿಸ್ ಇಸ್ ಎ ಟೀಮ್ ವರ್ಕ್. ಯಾಕಂದ್ರೆ ಈ ಸ್ಟೇಡಿಯಂ ಇದು ಎಲ್ಲ ರೆಡಿ ಮಾಡಬೇಕಾದ್ರೆ ವಿತಿನ್ 8 ಡೇಸಲ್ಲಿ ಡಾಕ್ಟರ್ ರಜನೀಶ್ ವಾಲಿ ಅವ್ರು ರೆಡಿ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಸಾಯಲಿಂದ ಈ ಥರ ಇದು ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಿದೆ. ಯಾಕಂದರೆ ವಿತಿನ್ 8 ಡೇಸ್ 10 ಡೇಸಲ್ಲಿ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಬೇಕಾದರೂ ಸುಮಾರು 15 ದಿವಸದಿಂದ ಎಲ್ಲ ಡಾಕ್ಟರ್ಸ್ ಇದ್ದಾರ, ಇಂಜಿನಿಯರ್ಸ್ ಇದ್ದಾರ, ಗೌರ್ಮೆಂಟ್ ಸರ್ವೆಂಟ್ ಇದ್ದಾರ, ಎಲ್ಲರೂ ಕೂಡ ಸುಮಾರು 20 ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಇವತ್ತು. ಮತ್ತು ಇದು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಇದೇನು ಮಾಡಿದ್ರಿ ರೊಟ್ರೆನ್ಸ್, ರಿಯಲಿ ಐ ಹ್ಯಾವ್ ಟು ಅಪ್ರಿಸಿಯೇಟ್ ಯು. ಯಾಕಂದ್ರೆ ತಾವು ನೋಡ್ತಾ ಇದ್ರಿ, ಇದು ಏನಿದೆ ತಮಗೆಲ್ಲರಿಗೂ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಉತ್ಸಾಹ ಇದೆ. ಇವಾಗ ನಾನು ನೋಡ್ತಾ ಇದ್ದೀನಿ ಇವತ್ತು ಸುಮಾರು ಒಂದು 2-3 ತಾಸಿಂದ. ಯಾಕಂದ್ರೆ ಎಲ್ಲ ಯುತ್ತು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಇದು ಎಲ್ಲರೂ ಇವತ್ತು ಡಾಕ್ಟರ್ ಇವರು ಆದಿಶ್ ವಾಲಿ ಹೇಳಿದ್ರು ಏನಂತ, ಇಟ್ ಈಸ್ ನಾಟ್ ಓನ್ಲಿ ಐ ಆಮ್ ಚೇರ್ಮನ್ದಲ್ಲ, ಟೀಮ್ ವರ್ಕಲ್ಲಿ ಇವತ್ತು ಹೆಂಗೆ ಮುಂದೆ ಬರೋಂಥ ಅಧ್ಯಕ್ಷ ಸ್ಫೂರ್ತಿ ಧನ್ನೂರ್ ಅಲ್ಲಿ, ಆನಂದ್ ಕೊಟ್ಟರ್ಗೆ ಅಲ್ಲಿ, ಭಾವೇಶ್ ಪಟೇಲ್ ಅಲ್ಲಿ, ಕಿರಣ್ ಸ್ವಾಮಿಯಲ್ ಅಲ್ಲಿ, ಇವರು ಎಲ್ಲರೂ ಕೂಡ ಆದಿಶ್ ವಾಲಿ ಹಿಡ್ಕೊಂಡು ಎಲ್ಲರೂ ಯಂಗ್ಸ್ಟಾರ್ ಕೂಡಿ ಹಗಲ ರಾತ್ರಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿ ಇದು ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ಇದು ಮತ್ತೊಂದು ಈ ದುಡ್ಡೆಲ್ಲ ಈ ಒಂದು ಒಕ್ಕಟ್ಟು ಮಾಡಿ ಮುಂದೆ ಬಂತ ಯು ಆಲ್ ಆರ್ ಹೆಲ್ಪಿಂಗ್ ಫಾರ್ ಎಜುಕೇಟೆಡ್ ಚೈಲ್ಡ್ ಎಂಪವರ್ ಎ ಫ್ಯೂಚರ್. ಯಾಕಂದ್ರೆ ಈ ದುಡ್ಡು ಏನೆಲ್ಲ ತಾವು 25 ಲಕ್ಷ ರೂಪಾಯಿ ಇದು ಮಾಡಿದ್ರಿ,
ಇದರಲ್ಲಿ ಒಂದು 15 ಲಕ್ಷ ಆದರೂ ಉಳಿಯುತ್ತೆ. ಇದು ತಾವೆಲ್ಲ ಬಡ ಮಕ್ಕಳಿಗೆ ಏನು ಸ್ಪಾನ್ಸರ್ ಮಾಡ್ತಾ ಇದ್ರಿ, ಇದೇನು ಥೀಮ್ ಇಟ್ಟಿದ್ರಿ ತಾವು, ರಿಯಲಿ ಇಟ್ ಈಸ್ ಅಪ್ರಿಸಿಯೇಟಬಲ್. ಯಾಕಂದ್ರೆ ಈ ರೊಟ್ರೇನ್, ಯಾಕಂದ್ರೆ ಲಾಸ್ಟ್ ತಾವೆಲ್ಲ ಇದು ಮಾಡಿ ಕ್ಯಾನ್ಸರ್ ಇದು ಸಲುವಾಗಿ ಹೆಲ್ಪ್ ಮಾಡಿದ್ರಿ ಪುನೀತ್ ಇದರಲ್ಲಿ ಏನೇ ಅದು. ಮತ್ತು ಈ ಸರ್ತಿ ಏನಿದು ಹೊಸ ಅಡ್ವೆಂಚರ್ ಏನು ಮಾಡಿದ್ರಿ, ತಾವು ಎಲ್ಲರೂ ಕೂಡಿ ಇದು ಎಲ್ಲ ಮಾಡಿ ಸಲುವಾಗಿ ತಮಗೆಲ್ಲರಿಗೂ ತುಂಬಿದ ಧನ್ಯವಾದ ಹೇಳ್ತೀನಿ. ಈಗಾಗಲೇ 8ನೇ ತಾರೀಕು ತಾವೆಲ್ಲ ನಮ್ಮ ಹೆಣ್ಮಕ್ಕಳು, ನಮ್ಮ ಸಹೋದರರು ಎಲ್ಲರೂ ಕೂಡಿ ಇವತ್ತು ಅವರು ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ 8ನೇ ತಾರೀಕು. ನೋಡಿ ಆ ಆಟವನ್ನು ಆಡಿ ಇಲ್ಲಿ ಬಂದು ಕುಂತು ಅವರೆಲ್ಲ ಅವ್ರು ಮಾಡೋಂಥ ಇವತ್ತು ಅವ್ರ ಹತ್ರ ಎಷ್ಟು ಉತ್ಸಾಹ ಇದೆ ಅಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಮತ್ತು ಎಲ್ಲರೂ ಕೂಡಿ ಈ ಲಾಸ್ಟ್ ಇಯರ್ ಇದಕ್ಕಿಂತ ಈ ವರ್ಷ ಇನ್ನೂ ಭಾಳ ಚೆನ್ನಾಗಾಗಿದೆ ಆ್ಯಂಡ್ ಅಪ್ರಿಸಿಯೇಟಬಲ್ ಇದೆ. ನೆಕ್ಸ್ಟ್ ಇಯರ್ ಇದಕ್ಕಿಂತ ಚೆನ್ನಾಗಬೇಕು. ಮತ್ತು ಎಲ್ಲರೂ ಒಂದು ಒಕ್ಕಟ್ಟಾಗಿ ನಮ್ಮ ಇಡೀ ಬೀದರ್ ಜಿಲ್ಲೆಯಲ್ಲಿ ತಾವು ಎಲ್ಲ ರೊಟ್ರೇನ್ಸ್ ಏನು ಒಂದಾಗಿ ಮಾಡಿದಿರಿ. ರಿಯಲಿ ಹ್ಯಾವ್ ಟು ಹ್ಯಾಟ್ಸ್ ಅಪ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತು ಇದು ಏನಿದೆ, ಪಾರ್ಟಿಸಿಪೇಟ್ ಈಸ್ ಇಂಪಾರ್ಟೆಂಟ್. ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ. ಇವತ್ತು ಎಲ್ಲರೂ ಏನು ಪಾರ್ಟಿಸಿಪೇಟ್ ಆಗಿದ್ರಿ, RCB ಗೆದ್ದಿತ್ತು, ಕಾಂಗ್ರ್ಯಾಚುಲೇಷನ್ಸ್ ಫಾರ್ RCB ಟೀಮ್. ಮಿಕ್ಕಿ ಟೀಮ್ ಎಲ್ಲ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತ ತಾವು ತಿಳ್ಕೊಂಡ್ರೆ ಅಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ತಾವು ಮತ್ತೆ ಗೆದಿಬೋದು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿ ಎಲ್ಲರಿಗೆ ಇವತ್ತು ನಮ್ಮನ್ನು ಕರೆಸಿ ಈ ಇದಕ್ಕೆ ಸನ್ಮಾನ ಮಾಡಿ ಮತ್ತು ನಮ್ಗೆ ಕರೆಸಿ ಎರಡು ಮಾತಾಡೋ ಸಲುವಾಗಿ ಇದು ಮಾಡಿ ಸಲುವಾಗಿ ತಮ್ಗೆಲ್ಲರಿಗೆ ತುಂಬ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಇನ್ನು ಕ್ಲಬ್ನ ಅಧ್ಯಕ್ಷ ಆದೇಶ್ ರಜನೀಶ್ ವಾಲಿ ಅವರು ಮಾತನಾಡಿ, ನಾವು ಎಷ್ಟೇ ದೂರ ಹೋದರೂ ನಮ್ಮ ನೆಲವನ್ನ ಬಿಡಬಾರದು. ಬೀದರ್ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಲ್ಲ, ಅದು ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆ. ನಾವು ಸಾಮಾಜಿಕ ಕಳಕಳಿಯೊಂದಿಗೆ ಎಲ್ಲರ ಸಹಕಾರ, ಆಟಗಾರರು, ತಂಡದ ಮಾಲೀಕರು, ಪ್ರಾಯೋಜಕರು, ಬೆಂಬಲಿಗರು ಸೇರಿದಂತೆ ವಿವಿಧ ವಿಭಾಗಗಳಿಂದ ಬೆಂಬಲ ಮತ್ತು ಸಹಕಾರದಿಂದ ಈ ಲೀಗ್ ಸಾಧ್ಯವಾಗಿದೆ. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರೆದರೆ ಮತ್ತೆ ದೊಡ್ಡ ಲೀಗ್ ಆಯೋಜನೆ ಮಾಡೋಣ ಎಂದರು. ವಂದೇ ಮಾತರಂ. ಶರಣು ಶರಣಾರ್ಥಿ ಎಲ್ಲರಿಗೂ ನಮಸ್ಕಾರಗಳು. A very warm good evening to all over present over here in the HKES Sainik School, BVB Sports Arena for the championship presentation ceremony of the Rotary Cricket Premier League Kalyan Zone. Esteemed chief guests, senior Rotarians, dynamic team owners, coordinators, Rotarians, family members, media and all the spectators. This Premier League went on to for 4 days, but it feels like just 4 days, but it was a hard work and struggle for 2 to 3 months. I must say, did the players work hard or the team owners? Team owners, did you work hard or the players? Both? So you know, something about this Rotary Cricket Premier League is something very dynamic and something unique. We're doing it for like two things. One, it's for the bonding of the Rotarians, family members, all over the Bidar district, combining of all Rotary clubs. Especially, organizing committees organizing, players are playing, sponsors are sponsoring. But team owners, it's a very big struggle. Recently, I got a call from one of the sponsor. He sponsored for one of the thing, and he was like, I could have become team owner as well. Then I told him the scenario of being a team owner. Team owner is not just taking a team. Every morning you wake up. First you wake up at 5:45, and then from 6 to 6:30 you start calling all the members respectfully. Sir, please barri. Sir, please barri. Madam, please barri. Anna barri. Tamma barri. Tangi barri. It's more of the responsibility of the team owners that they have shown that this Rotary Cricket Premier League is matching the IPL standards. What do you say, people? Did it match the standards of IPL? And we're happy today. We have the dignitaries of the Karnataka state representing the government of Karnataka, and also we have KCA convener sir, who is watching the cricket being something new in the Bidar district. For the second reason we do this tournament, the cricket league, is for a cause. We have raised this year up to 25 plus lakhs in order to help underprivileged students with free education for 2 years. We have Shine School has already come forward with sponsoring for 5 students.
complete residential fees and everything for 2 years with 25 dropouts provided by Silver Star. We thank the Shine Group of institutions. Also, we have Sharda International School from all the way from Koppal, who has ready to sponsor one student a sponsorship of around 2 lakhs for the 2 years completely. Thirdly, Diamond Group of institutions from Balki have ready to sponsor 8 students from all 8 taluks, one top student from each taluk. They call Bidar ಹಿಂದುಳಿದ ವರ್ಗ ಅಂತಾರೆ, ಹಿಂದುಳಿದ ಜನ ಅಂತಾರೆ, ಹಳೆ ಜನ ಅಂತಾರೆ, ಗಡಿ ಭಾಗ ಅಂತಾರೆ. ಯಾಕಂತಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರದಿಂದ ಎಲ್ಲ ಪ್ರತಿನಿಧಿಗಳು ಇಲ್ಲಿದ್ದಾರೆ, KSCAದು ಪ್ರತಿನಿಧಿ ಇದ್ದಾರೆ. ಅವರಿಗೆ ನಾನು ಹೇಳಕ್ಕೆ ಬಯಸುತ್ತೇನೆ, ಈ ಥರ ನಾವು ಕಾಸ್ ಮಾಡ್ತಾ ಇದ್ದೀವಿ. ಎದಕ್ಕಂದರೆ ನಮ್ಮ ಎಲ್ಲ ಮಕ್ಕಳು ಇಲ್ಲಿಂದ ಓದಿ ಬೇರೆ ಬೇರೆ ಬೆಸ್ಟ್ ಕಾಲೇಜಸ್ಗೆ ಹೋಗಿ ಓದಿ ಮತ್ತೆ ಪುನಃ ಬೀದರ್ ಜಿಲ್ಲೆಗೆ ಬನ್ನಿ. ನಾವು ರೊಟೇರಿಯನ್ಸು ಎಲ್ಲ ಕಡೆ ಓದಿದ್ದೀವಿ, ನಾವು ಎಲ್ಲ ದೇಶ ವಿದೇಶ ಸುತ್ತಿದ್ದೀವಿ, ಆದರೂ ಸಹ ಮತ್ತೆ ಪುನಃ ಬೀದರ್ ಜಿಲ್ಲೆಗೆ ಬಂದಿದ್ದೀವಿ. ಎದಕ್ಕಂದರೆ ನಮ್ಮ ಬೀದರ್ ಜಿಲ್ಲೆ ಗಡಿ ಭಾಗ ಅಲ್ಲ, ಹಿಂದುಳಿದ ಭಾಗ ಅಲ್ಲ, ಹಿಂದುಳಿದ ಜಿಲ್ಲಾ ಅಲ್ಲ. ಇದು ನಮ್ಮ ಕಿರೀಟ ಜಿಲ್ಲಾ, ಇದು ನಮ್ಮ ಕ್ರೌನ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. Secondly, I would like to also thank all the sponsors and the partners who have supported us, and I would also like to thank all the 3 coordinators, Spurti Dhannur, Bhavesh Patel, Anand Kotarki sir, that they have committed and worked tirelessly for all this tournament. Core committee members Pooja Kondi, Kirti Wale, Abhishek Pola sir, Kiran Samuel secretary, our treasurer Amrish Ambisange sir, our sponsorship committee representation by Manish Sindol and Navin Goyal sir. Sponsorships wouldn't have been possible by this back-end team. The team has been spectacular. I would like to congratulate once again for the amazing team who have helped organize this big tournament. I would like to ask the coordinators to please come forward, as well as the core committee members for the special felicitation by the dignitaries. I request the coordinators Bhavesh Patel, Anand Kotarki and Spurti Dhannur to please come on the dais to receive the felicitation from the dignitaries. ಏನೋ ಕ್ಲಬ್ನ ಕಾರ್ಯದರ್ಶಿ ಕಿರಣ್ ಸ್ಯಾಮ್ಯುವೆಲ್ ಅವರು ಮಾತನಾಡಿ, ವಿವಿಧ ಪ್ರಾಯೋಜಕರ ಹಾಗೂ ಆಟಗಾರರ ಮತ್ತು ತಂಡದ ಮಾಲೀಕರ ಸಹಕಾರದೊಂದಿಗೆ ಬಡ ಮಕ್ಕಳ ವಿದ್ಯಾನಿಧಿಗಾಗಿ ಸುಮಾರು 25 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಲಾಗಿದ್ದು, ನಮ್ಮ ತಂಡದ ಒಗ್ಗಟ್ಟಿನ ಕಾರ್ಯದಿಂದ ಅದ್ಭುತ ಲೀಗ್ ಆಯೋಜನೆ ಯಶಸ್ವಿಯಾಗಿದೆ ಅಂತ ತಿಳಿಸಿದರು. Such a wonderful night. All the dignitaries present on the stage, all the Rotarians present over here in the ground, and all the sponsors of the event, and my dear teammates. This gives me an immense pleasure to address you in this gathering with such a mood that we are going to take this memory for a long time now. As we started this plan, last year it was started by a charter president, Puneet sir. It was his brainchild. He took it to level 10. We tried to put it to level 11. Hope we have achieved that. I believe everything is in front of your eyes. The ground, the arrangements, the opening ceremony, the closing ceremony. So we planned for this year we planned for 10 teams. So, but unfortunately, we could only do 8 teams this year. Next year, we are planning to add more teams and more team members. And this is a perfect example of how the camaraderie and leadership shapes the whole team. Like how today, Nirman Ninjas, even though they lost a lot of wickets, but how the captain stood, our captain, President Adish Wali, stood his ground. Even though there were so many backlashes, there were so many concussions in the team, but he led the whole team as he was a man on a mission. So it was a great leadership from Rotarian Adish Wali, which leads us by example, and the next president should take it as an example and set the bar higher. So we had somewhere around 150 players registered this year. Last year it was 120. This year we
turned it up to 150. Registrations were a lot of trouble because a lot of people were injured, a lot of people were not in town. So they planned everything according to our tournament dates, and a round of applause to all the players. All the players. Give it up to all the players. They have managed the whole schedule, and they've come, and everybody, they left their businesses, their jobs and their everything, and they've come and played this tournament, and they have made it a grand success. And once again, I would like to thank all the sponsors, and it was not at all last year. I would like to mention one owner, that is Mr. Rotarian Sachin Kollur. Sir was a team owner last year. This year he was somehow he was not able to take the team this year, but he generously promised us that last year what was my contribution, this time I'll give my contribution without even taking a team. And please don't take my name anywhere, but still we have his name here on the left shoulder on every team jersey. And this year it was a brainchild of our project coordinator, that was Rotarian Spurti Dhannur, that to add women's team into the tournament, and it was a great success. I'll tell you, two teams, the Radiant Roses and the Powerpuff Girls, they played tremendously. I tell you, the Navyatara, I have already told in my bite that I gave, that ನಾವ್ಯಾತರ ನಮ್ಮ ದೇವಿ ದೇವತೆಗಳನ್ನು ಪೂಜಾ ಮಾಡಿ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡ್ತೀವಿ, ಅದೇ ತರ ಈ ಟೂರ್ನಮೆಂಟಿನ ಪ್ರಾರಂಭ ನಮ್ಮ ಮಹಿಳೆಯರಿಂದ ಆಗಿದೆ. ತುಂಬಾ ಒಂದು ಶುಭ ಕಾರ್ಯ ನಾವು ಇವರಿಂದ ಮಾಡಿದೀವಿ. ತುಂಬಾ it got so much beauty to the event. I tell you, the way the women played, they scored a lot of runs. One Rotarian Pravneet Kaur ma'am, she hit a 6. That was the only 6 of the tournament. She is our Rotarian Lavlit Singh's wife. So everybody stepped up, and this was a great success. I believe it was a team effort, and also everybody, thank you very much. And this is my report. Thank you so much. Keep supporting us. ಇನ್ನು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ರಾಯಚೂರು ವಿಭಾಗದ ಸಂಚಾಲಕರಾದ ಕುಶಲ್ ಪಾಟೀಲ್ ಗಾದಗಿ ಅವರು ಮಾತನಾಡಿ, ನಮ್ಮ ಭಾಗದ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಅವರು ಲೀಗ್ನಲ್ಲಿ ವಿಶೇಷ ಪ್ರಶಸ್ತಿ ಗೆದ್ದ ಆಟಗಾರರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ಟಿಕೆಟ್ ವ್ಯವಸ್ಥೆ ಮಾಡಿಕೊಡುವುದಾಗಿ ಘೋಷಿಸಿ ಆಟಗಾರರನ್ನು ಪ್ರೋತ್ಸಾಹಿಸಿದರು. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಆದೇಶ್ ವಾಲಿಜಿಯವರೇ ಹಾಗೂ ಹಿರಿಯರಾದಂಥ ಶಿವಶರಣಪ್ಪ ವಾಲಿಜಿಯವರೇ, ರಾಜಶೇಖರ್ ಪಾಟೀಲ್ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಹಾಗೂ ಇನ್ನು ಉಳಿದಂತೆ ಡಾಕ್ಟರ್ ರಾಜೇಶ್ ವಾಲಿಯವರೇ, ಬಂಟಿ ಮತ್ತು ಬಸವರಾಜ್ ಹನ್ನೂರ್, ಹವಗಿ ಪಾಟೀಲ್, ವೇದಿಕೆ ಮೇಲೆ ಕೂತಂಥ ಎಲ್ಲ ನನ್ನ ಆತ್ಮೀಯರೇ ಮತ್ತು ಇಲ್ಲಿವರೆಗೆ ಆಡಿದಂಥ ಎಲ್ಲ ಕ್ರೀಡಾಪಟುಗಳೇ, ಒಂದು ವಾಜಪೇಯಿ ಒಂದು ಮಾತು ಹೇಳಿದ್ದಾರೆ. ಆ ಮಾತು ಇವತ್ತು ಹೇಳಬೇಕಾಗಿ ಬಂದಿದೆ. ಏನು ಹೇಳಿದ್ರು ಅಂದರೆ, खेल भी जीतो दिल भी जीतो, खेल तो आरसीबी जीता, दिल तो रोटरी वाले जीते ಬೀದರ್ वाले का. ಯಾಕೆ ರೋಟ್ರಿದವ್ರ ಮನಸ್ಸು ಗೆದ್ದರು ಅಂದರೆ, ಇದೇನು ಕಾಸ್ ಕಲೆ ಆಡ್ತಾ ಇದ್ದೀರಲ್ಲ, ಅಂದರೆ ಯಾವುದೋ ಒಂದು ವಿಷಯಕ್ಕಾಗಿ, ಅಂದರೆ ಒಂದು ಎಜುಕೇಷನ್ ಎ ಚೈಲ್ಡ್ ಎಂಪವರ್ ಎ ಫ್ಯೂಚರ್ ಅಂತ. ಅಂದರೆ ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ನೀವೇನು ಕಾಸ್ ಇಟ್ಕೊಂಡು ಆಟ ಆಡಿದ್ದೀರಾ, ಇದರಲ್ಲಿ ಗೆಲ್ಲಬೇಕಂತ ಆಡಿಲ್ಲ. ನಾವೆಲ್ಲ ಕ್ರಿಕೆಟ್ ಆಡ್ಸೋದು ಅದಕ್ಕೆ ಗೆಲ್ಲಬೇಕು, ನಿಮ್ಮ ಪ್ರತಿಭೆ ತೋರಿಸ್ಬೇಕು ಅಂಥೇಳಿ. ಇಲ್ಲಿ ಪ್ರತಿಭೆ ತೋರಿಸ್ಲಿಕ್ಕಲ್ಲ, ನೀವು ಯಾರೇ ಗೆಲ್ಲಿ, ಆದರೆ ಗೆಲುವಿನ ಉದ್ದೇಶ ಬಡ ಮಕ್ಕಳ ವಿದ್ಯಾರ್ಥಿಗೋಸ್ಕರ. ಹೀಗಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನಾನು ಆದೇಶ್ ವಾಲಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ, 11 ಜನ ಏನು ಇಂಡಿವಿಜುವಲ್ ಪ್ರೈಸ್ಗಳು ತೊಗೊಂಡಿರ್ತಾರೆ. ಈಗ ಮುಂದೆ ಬ್ಯಾಟ್ಸ್ಮನ್ ಇರ್ಬೋದು, ಆಲ್ರೌಂಡ್ ಇರ್ಬೋದು, ಮ್ಯಾನ್ ಆಫ್ ದಿ ಮ್ಯಾಚ್ ಇರ್ಬೋದು, ಮ್ಯಾನ್ ಆಫ್ ದ ಸೀರೀಸ್ ಇರ್ಬೋದು, ಅವ್ರು ಎಲ್ರಿಗೂ ಬೆಂಗಳೂರಿನಲ್ಲಿ IPL ಯಾವಾಗ ನಡೆಯುತ್ತೋ ಅವತ್ತಿನ ದಿವಸ ಅವ್ರೆಲ್ಲರಿಗೂ ಒಂದೊಂದು ಪಾಸ್ ನಾನು ನನ್ನ ಕಡೆಯಿಂದ ಕೊಡ್ತೀನಿ. ವಿಶೇಷವಾಗಿ ನಮ್ಮ ವಿಶೇಷವಾಗಿ ಸೋದರಿಯರು ಕ್ರಿಕೆಟ್ ಆಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಯಾರಾದರೂ ಕ್ರಿಕೆಟ್ ಆಡಲಿಕ್ಕೆ, ಲೆದರ್ ಬಾಲಿಂದ ಕ್ರಿಕೆಟ್ ಆಡಲಿಕ್ಕೆ ಇಂಟ್ರೆಸ್ಟ್ ಪಟ್ಟರೆ ನಾನು ಕೋಚಿಂಗ್ ಕೊಡಲಿಕ್ಕೆ ರೆಡಿ ಇದ್ದೀನಿ. ಮತ್ತು ನೀವು ಏನಾದರೂ ಮ್ಯಾಚ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಪಾಸ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಧನ್ಯವಾದ. ಇದೇ ರೀತಿ ಆಡ್ರಿ, ಇದೇ ರೀತಿ ನೀವು ಆಟ ಆಡ್ತಾ ಮುಂದಿನ ವರ್ಷ ಕೂಡ ಆಡ್ರಿ. ಆದರೆ ಲೆದರ್ ಬಾಲಿಂದ ಆಡಿದ್ರೆ ನನಗೆ ಸಹಾಯ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಬಟ್ ನಾವು ಟೆನ್ನಿಸ್ ಬಾಲಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಬರೋದಿಲ್ಲ. ಒಳ್ಳೆಯದ ಆಟ ಆಡಿದ್ದೀರಿ ಇವತ್ತು. ನಾನು ಭಾಳಷ್ಟು ಡಾಕ್ಟರ್ ನಮ್ಮ ತಾಡಂಪಳ್ಳಿ ಮತ್ತು ವಾಸು ಹಾಸ್ಪಿಟ್ಲಿಂದ ಡಾಕ್ಟ್ರು, ಮತ್ತು ನಮ್ಮ ಪಾಂಚಾಳು,
ಕೆಲವೊಂದು ಲಾಸ್ಟ್ ವಿಕೆಟ್ಗೆ 2 ವಿಕೆಟ್ ತೊಗೊಂಡ್ರಿ ಇವ್ರು ನಮ್ಮ ಡಾಕ್ಟರ್ ಪಕ್ಕದಲ್ಲಿ ಕೂತಿದಾರಲ್ಲ ಆಮೇಲೆ ಡಾಕ್ಟರ್ ಐ ಸ್ಪೆಷಲಿಸ್ಟ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಅವರೆಲ್ಲ ನೋಡಿದಾಗೆ ನಾನು ಅಂದರೆ ಬಾಲ್ಯ ಜೀವನದಲ್ಲಿ ಆಡಬೇಕಾಗಿದ್ದೆಲ್ಲ ನೆನೆಸ್ಕೊಂಡು ಎಲ್ಲ ನಾವು ಆಡ್ದಂಗೆ ಆಡ್ತಾ ಇದ್ದಾರಲ್ಲ ಅಂಥೇಳಿ. ಮತ್ತು ಇನ್ನೊಂದು ವಿಷಯ ಹೇಳಿಕ್ಕೆ ಮರ್ತೋಯ್ತು, ನಾನು 83ರಲ್ಲಿ ನೀವೇನು ರೂಟೀನ್ ಇದೆಯಲ್ಲ ಆ ಸಂಸ್ಥೆಯಲ್ಲಿ ನಾನು ಒಬ್ಬ ಸದಸ್ಯ ರಾಯಚೂರಿಂದ ಇಂಟರ್ಯಾಕ್ಟ್ ಕ್ಲಬ್ಬಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅವಾಗ ನನ್ನ ಅಧ್ಯಕ್ಷ ಬಹುಶಃ ನೀವೆಲ್ಲರೂ ಗುರ್ತಿಡ್ತೀರಿ, ತ್ರಿವಿಕ್ರಮ್ ಜೋಶಿ. ನಮ್ಮ ಗವರ್ನರು MR ಸತ್ಯನಾರಾಯಣ್, ನಮ್ಮ ಬೀದರ್ದವ್ರ ಅಳಿಯರು. ಅವತ್ತು ಗವರ್ನರ್ ಇದ್ದಾಗ ನಾನು ಇಂಟರ್ಯಾಕ್ಟ್ ಕ್ಲಬ್ಬಲ್ಲಿ ಮೆಂಬರ್ ಆಗಿದ್ದೆ. ಇದೇ ರೀತಿ ಕೆಲಸಗಳು ಮಾಡಿದ್ವಿ, ಮುಂದೆಯೂ ಕೂಡ ಒಳ್ಳೆ ಕೆಲಸ ಮಾಡಿರಿ, ನಿಮ್ಮ ಜೊತೆಲಿ ಇರ್ತೀನಿ. ಧನ್ಯವಾದ. ಇನ್ನು ರೋಚಕವಾಗಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ನಿರ್ಮಾನ್ ನಿಂಜಾಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೀದರ್ ತಂಡವು 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ಭಾವೇಶ್ ಪಟೇಲ್ ಅವರ ಅದ್ಭುತ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನ ಮತ್ತು ದತ್ತಾತ್ರೇಯ ಪಾಟೀಲ್ ಅವರ ಶಿಸ್ತುಬದ್ಧ ಬೌಲಿಂಗ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಇನ್ನು ಈ ಸಂದರ್ಭದಲ್ಲಿ ಕಲ್ಯಾಣ ವಲಯದ ಗವರ್ನರ್ ರೋಟರಿಯನ್ ಹಾವಶೆಟ್ಟಿ ಪಾಟೀಲ್, ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, BVB ಕ್ಯಾಂಪಸ್ ಸಂಚಾಲಕರಾದ ರಜನೀಶ್ ವಾಲಿ, ಕ್ಲಬ್ ಸಲಹೆಗಾರರಾದ ಬಸವರಾಜ್ ಧನ್ನೂರ್, ಲೀಗ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಹಾಗೂ ಕ್ಲಬ್ ಉಪಾಧ್ಯಕ್ಷ ಆನಂದ್ ಕೋಟ್ರಕಿ, ಜಂಟಿ ಕಾರ್ಯದರ್ಶಿ ಹಾಗೂ ಕೋಆರ್ಡಿನೇಟರ್ ಭಾವೇಶ್ ಪಟೇಲ್, ಲೀಗ್ನ ಯೋಜನಾ ನಿರ್ದೇಶಕಿ ಸ್ಫೂರ್ತಿ ಧನ್ನೂರ್, ಕ್ಲಬ್ ಖಜಾನ್ಸಿ ಅಂಬರೇಶ್ ಅಂಬೇಸಾಂಗೆ, ಅಭಿಷೇಕ್ ಪೋಲಾ, ರೋಟರಿಯನ್ ಪೂಜಾ ಕೊಂಡಿ, ಸಹನಾ ಪಾಟೀಲ್ ಮತ್ತು ತಂಡದ ಮಾಲೀಕರಾದ ಮನೀಶ್ ಸಿಂದೋಲ್, ಸಂತೋಷ್ ರೇಜಿಂತಲ್, ಕಿಶಾನ್ ಬಿಯಾನಿ, ಸಾಗರ್ ನಾಯಕ್, ಡಾಕ್ಟರ್ ವಸಂತ್ ಪವರ್, ಗಣೇಶ್ ಪಾಟೀಲ್, ರವಿ ಮೂಲ್ಗೆ, ಚಂದ್ರಶೇಖರ್ ಪಾಟೀಲ್, ನವೀನ್ ಗೋಯಲ್, ಸಿದ್ಧಾರ್ಥ್ ಮೋರೆ, ನಿತಿನ್ ಕರ್ಪೂರ್, ಮನೀಶ್ ರಗ್ದಾಳ್ ಮತ್ತು ಗಜಾನಂದ್ ಪೋಕಲ್ವಾರ್, ವಿಕ್ರಮ್ ತಗಾರೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ತಂಡದ ಮಾಲೀಕರು ಮತ್ತು ರೋಟರಿ ಸದಸ್ಯರು ಉಪಸ್ಥಿತರಿದ್ದರು.